ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ವ್ಲಾಗ್ ಹಾಕೋದು ಸ್ವಲ್ಪ ಹಿಂದೆ ಮುಂದೆ ಆಗತ್ತೈತೆ ರೀ, ಹಂಗೆ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ. ಯಾಕೆ ಇಷ್ಟು ಲೇಟ್ ಆಯ್ತು ಅನ್ನೋದನ್ನು ಇವತ್ತಿನ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಡ್ತೀನಿ. ಆದಷ್ಟು ಶಿವರಾತ್ರಿ ದಿನದ ವ್ಲಾಗ್ ನೋಡಿರಿ. ಇದು ಬೆಳಗ್ಗೆಲ್ಲ ಪೂಜೆ ಮಾಡಿ ಹಣ್ಣು ಹಂಪಲ ಎಲ್ಲ ಉಪವಾಸ ಇರ್ತೀವಲ್ರಿ, ಸೊ ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ಒಂದು ಕ್ಲಿಪ್ಸನ್ನು ತೊಗೊಂಡಿದ್ದೀವಿ ವ್ಲಾಗ್ ಮಾಡೋಣ ಅಂತಂದು ಹೇಳಿ. ಸೊ ಭಾಳ ಅಂದ್ರೆ ಭಾಳ ಲೇಟಾಗಿ ಆಗತ್ತೈತೆ ರೀ. ಕರೆ ಹೇಳ್ಬೇಕಂದ್ರೆ ನೀವು ಅನ್ಕೋಬೋದು ಇಷ್ಟು ಹಳೆ ವ್ಲಾಗು ನೀವು ಈಗ ಶೇರ್ ಮಾಡ್ಕೊಳಕತ್ತೀರಿ ಅಂತ. ಹೌದ್ರಿ, ಕಾರಣ ನಾನು ಹೇಳ್ತೀನಿ. ಇಷ್ಟು ಲೇಟು ಯಾವಾಗೂ ಆಗಿರಲಿಲ್ಲ. ಸೊ ಉಪವಾಸ ಎಲ್ಲ ಏನೇನು ಮಾಡಿದ್ದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಹಂಗೆ ಈಗ ಪೂಜೆ ಎಲ್ಲ ಆಯ್ತು ನೋಡಿರಿ. ಇನ್ನು ಮತ್ತು ರವೆ ಉಂಡೆ ಮತ್ತು ಇದು ಶೇಂಗಾ ಉಂಡೆ ಮತ್ತು ಕಿಚಡಿ. ಬರ್ರಿ ಕಿಚಡಿ ತಿನ್ನೋಣ. ಮಾಡೋಣ ಬರ್ರಿ ಎಲ್ಲರೂ. ಪೂಜೆ ಎಲ್ಲ ಆಯ್ತು. ಸೊ ಎಲ್ಲರಿಗೂ ನಾಷ್ಟ ಆದಮೇಲೆ ನಾನು ತಿನ್ನಾಕ್ತೀನಿ ನೋಡಿರಿ. ಮಸ್ತ್ ಅಂದ್ರೆ ಮಸ್ತಾಗಿ ಉಂಡು ಕಿಚಡಿನೂ ಮಸ್ತಾಗೈತೆ. ಆಲೂಗಡ್ಡೆ ಹಾಕಿನಿ ಮತ್ತು ಫ್ರೂಟ್ಸು ಇಡೀ ದಿನ. ಸಂಜೆ ಮುಂದೆ ಇನ್ನು ಕಿಚಡಿ ಬೇಡ ಅಂದರೆ ಬಗರು ಮತ್ತು ಶೇಂಗಾ ಸಾರು ಮಾಡ್ತಿರ್ತೀನಿ ಹೆಚ್ಚಾಗಿ. ನೋಡೋಣ ಸಂಜೆ ಮುಂದೆ ಏನು ಮಾಡ್ತೀನಿ ಅಂತ. ಕಿಚಡಿ ಅಂತೂ ಮಸ್ತ್ ಅಂದ್ರೆ ಮಸ್ತ್. ರಾತ್ರಿ ಸಂಜೆ ಮುಂದೆ ಹಾಕ್ಬೇಕಂದ್ರೆ ನೆನಪನ ಆಗಲಿಲ್ಲ. ಒಂದು ಸತಿ 12 ಗಂಟೆಗೆ ನೆನಪಾದ ತಕ್ಷಣ ಮತ್ತೆ ಎದ್ದು ನೆನೆ ಹಾಕಿದೆ ನೋಡಿರಿ. 11:30 ಧೀರಜ್ ಬರ್ತಾನೆ. ಸೆಕೆಂಡ್ ಶಿಫ್ಟ್ ಇದ್ದ 3:30 11:30 ಬರ್ತಾನಲ್ಲ. ಮತ್ತೆ ಆದ ತಕ್ಷಣ ಬಂದಮೇಲೆ ಮತ್ತೆ ನೆನೆ ಹಾಕಿಟ್ಟಿದ್ದೆ. ಸೊ ಒಂದು 7-8 ತಾಸರ ನೆಂದ್ರೆ ಕಿಚಡಿ ಮಸ್ತ್ ಹಾಕೋ. ಅದ್ರಾಗ ಒಂದೊಂದು ಸತಿ ಸಾಬೂದಾನ ಏನಪ್ಪ ಅಂದ್ರೆ ಭಾರಿ ಅದು ಇದು ಬಿಟ್ಕೊಳಕ್ಕೆ ಬಿಡ್ತೈತಿ. ಸೊ 1-2-3 ಸತಿ ತೊಳೆದು ಮಸ್ತಾಗಿ ಅಂದ್ರೆ ಹಿಂಗೆ ಉದುರು ಭಾರಿ ಹಾಕತ್ರಿ ಮಸ್ತ್ ಕಿಚಡಿ. ಆದರೆ ಇತ್ತಿತ್ಲಾಗ ಯಾಕೆ ಕಿಚಡಿ ನಮ್ಮ ಮನೆಯಾಗ ಅಷ್ಟೊಂದು ಇಷ್ಟಪಡೋಂಗಿಲ್ಲ. ಹಿಂಗೆ ಏನರ ಉಪವಾಸ ಕಷ್ಟ ಮಾಡಿರ್ತೀನಿ ನಾನು. ಇಲ್ಲಾಂದ್ರೆ ಮೊದಲು ಭಾಳ ತಿಂತಿದ್ರು ಹುಡುಗರು. ಈಗ ಕಿಚಡಿ ಇಷ್ಟಪಡೋಣ. ಅದ್ರ ಬದಲು ಶೇಂಗಾ ಸಾರು ಮತ್ತು ಬಗರು. ಇನ್ನು ಎಲ್ಲ ಕಿಚಡಿ ಅಂತೂ ಮಸ್ತ್ ಆಗೈತೆ ರೀ. ಅದಾದಮೇಲೆ ನಾನು ಸಿದ್ದನ್ನು ಕರ್ಕೊಂಡು ಬಂದು ಶಾರ್ಟ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ನಾಗ ಇದನ್ನ ಶೇರ್ ಮಾಡ್ಕೊಂಡಿನಿ. ಜಸ್ಟ್ ಇಲ್ಲಿ ಒಂದು ಮಧ್ಯಾಹ್ನದ ರೂಟಿನೊಳಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇದಾದಮೇಲೆ ನಮ್ಮ ಸಿದ್ದು ಏನು ಮಾಡೋಣ ಅಂತ ನೋಡ್ರಿ. On the occasion of Mahashivratri, I have written Om Namah Shivaya 100 times for my happiness. On the besides of me, wish you a very happy Shivratri, Mahashivratri. Thank you. ಎಲ್ಲ ಬೆಳಗ್ಗೆನ ಮಾಡಿದ್ದೆ ನೋಡ್ರಿ. ಮತ್ತೆ ಯಾಕಂದರೆ ಉಪವಾಸ ಬಿಡಬೇಕಿತ್ತಲ್ಲ, ಹಿಂಗಾಗಿ. ಸೊ ನೋಡ್ರಿ ನಮ್ಮ ಸಿದ್ದು ನಿನ್ನೆ 101 ಸತಿ ಓಂ ನಮಃ ಶಿವಾಯ ಬರಿ ಅಂತಂದು ಹೇಳಿದ್ದೆ. ಸೊ ಬರ್ದ ನೋಡ್ರಿ. ಇಲ್ಲಿ ತನಕ ಆಗ್ಯಾವ. ಇಷ್ಟು 2 ಲೈನ್ ಬರ್ದಾನ, ಇಲ್ಲೊಂದು ಲೈನ್ ಬರ್ದಾನ. ಇದನ್ನು ಬರೆದು ದೇವ್ರ ಮುಂದೆ ಇಡು ಅಂತ ಹೇಳಿದ್ದೆ. ಸೊ ಇಲ್ಲಿಟ್ಟು ಹೋಗ್ಯಾನ ನೋಡ್ರಿ. ಹಿಂಗಿಟ್ಟಿದ್ದ ನಿನ್ನೆ. ಸೊ ಬೆಳಗ್ಗೆ ನಾನು ಸಂವತ್ಸರದಾಗ ಏನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಈಗ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ. ಇಲ್ಲಿ ಬಾರ್ದು ಫಸ್ಟ್ ಟೈಮ್ ಬರ್ದ ನಾವು ಈ ವರ್ಷ. ಈಗ ಬರೀಪ ಕೂತ್ಕೊಂಡು ಅಂತ ಹೇಳಿದ್ದೆ. ಬರ್ದ ನೋಡ್ರಿ. ಮನಸ್ಸಿಗೆ ಬಂದಿತ್ತು ಅಂದ್ರೆ ಚೆಂದ ಕೂತ್ಕೊಂಡು ಬರೀತಾ ನೋಡ್ರಿ. ನೀನು ಸಾಯಂಕಾಲ ನಾನು ಆ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆ. ಮುಂಜಾನೆ ಹೋಗೋಕ್ಕನ ಆಗಲಿಲ್ಲ. ಹೀಗಾಗಿ ಸಂಜೆ ಮುಂದೆ ಹೋಗಿದ್ವಲ್ಲ, ಅವಾಗ ಕುಂದಿರ್ಸಿ ಹೋಗಿದ್ದೆ. ದೇವ್ರ ಮುಂದೆ ಕೂತ್ಕೊಂಡು ಬರೆದು ಇಡು ಅಂತಂದು ಹೇಳಿ. ಅವನು ಶಾರ್ಟ್ ವಿಡಿಯೋನ ತೊಗೊಳೋಣ. ಹಿಂಗೆ ನನಗೆ ನಿನ್ನ ಬ್ಲಾಗು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಆಮೇಲೆ ಹೀಗಾಗಿ ಮತ್ತೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಇನ್ನು ಅಡುಗೆ ಏನು ಮಧ್ಯಾಹ್ನ ಏನು ನನ್ನಂತೂ ಊಟ ಆಯ್ತು. ನಮ್ಮ ಮನೆಯವ್ರದ್ದು ಗೊತ್ತಿಲ್ಲ ಯಾವಾಗ ಬರ್ತಾರಂತ. ಸೊ ಬಂದ್ರೆ ಆ್ಯಕ್ಚುಲಿ ಸಿದ್ದುಗ ಬೆಳಗ್ಗೆ ಸೋಯಾ ಚಮ್ಸ್ ಪಲಾವ್ ಬೇಕಾಗಿತ್ತು ರೀ. ಹೀಗಾಗಿ ಡಬ್ಬಕ್ಕೆ ಅವನಿಗೆ ಒಂದು ಬಾಕ್ಸಿಗೆ ಇನ್ನು ಇಷ್ಟಕೊಂಡ ಅಂದ್ರೆ ಮಾಡೋದ್ರಾಗ ಸ್ವಲ್ಪ ನಾನು ಜಾಸ್ತಿ ಮಾಡಿದ್ದೆ. ಯಾಕಂದರೆ ನಂಗೆ ನಂದು ಊಟಕ್ಕೆ ಹೋಗೋದು ಅಷ್ಟೊಂದು ಕನ್ಫರ್ಮ್ ಇದ್ದಿದ್ದಿಲ್ಲ. ಆಕೆ ಬೆಳಗ್ಗೆ ಬಂದು ಹೇಳಿದ್ಲು. ಸೊ ಹೀಗಾಗಿ ನಾನು ಧೀರಜ್ಗೆ ನನಗೆ ಮತ್ತು ಸಿದ್ದುಗ ಅಂತಂದು ಹೇಳಿ ಮಾಡಿಬಿಟ್ಟಿದ್ದೆ. ಸೊ ನಮ್ಮ ಮನೆಯವರು ತಿಂಡಿಗೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದೆ ಅವರಿಗೆ. ಸೊ ನಾನು ಯೋಗ ಕ್ಲಾಸ್ ಮುಗಿಸ್ಕೊಂಬಂದು ತಿಂದ್ರಾತು ಅಂತಂದು ಹೇಳಿ ಮಾಡಿದ್ದೆ ನೋಡಿರಿ. ರೈಸ್ ಐತಿ, ಪುಲಾವು ಮಾಡಿ. ಯಾಕಂದರೆ ಧೀರಜ್ಗೂ ಆಗ್ತೈತಿ ನನಗೂ ಆಗ್ತೈತಿ ಅಂತಂದು ಹೇಳಿ ನಾನು ಜಾಸ್ತಿನ ಮಾಡಿಬಿಟ್ಟಿದ್ದೆ. ಸೊ ಹೀಗಾಗಿ ಇನ್ನೂ ನೋಡಿರಿ ಫ್ರೂಟ್ಸು ಇನ್ನಷ್ಟು ಫ್ರೂಟ್ಸ್ ಅದಾವೆ. ಫ್ರೂಟ್ಸೂ ಭಾಳ ಅದಾವೆ. ಸೊ ಈಗ ಅಲ್ಲಿ ಊಟಕ್ಕೆ ಹೋಗಿದ್ವಲ್ಲ, ಅವರು ಬಾಳೆಹಣ್ಣು ಕೊಟ್ಟರು ನೋಡ್ರಿ. ನನಗೊಂದು ದೀಪಾವಳಿಗೆ ಒಂದು ನನ್ನ ಪಕ್ಕದ ಕದಾಳಲ್ಲ ಆಕೆಗೆ. ಸೊ ಇನ್ನೂ ಸ್ನ್ಯಾಕ್ಸು ಅದು ಎಲ್ಲ ಇನ್ನೂ ಐತಿ. ಏನಕ್ಕೇನು ಮಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅವರಿಬ್ಬರಿಗೂ ಅಂತೂ ಅನ್ನ ಆಗ್ತತಿ. ನಂದಂತೂ ಸಂಜೆ ಮುಂದೆ ಏನಾರ ಸ್ನ್ಯಾಕ್ಸ್ ತಿಂದೆ ಅಂದ್ರೆ ಮುಗೀತತಿ.
ಇಷ್ಟ ಸದ್ಯಕ್ಕೆ ಇಷ್ಟ ಆದತ್ ನೋಡ್ರಿ. ಇನ್ನು ಇಷ್ಟು ಪಾತ್ರೆ ಇದಾವೆ. ಮೊದಲು ಪಾತ್ರೆ ಪಟ ಮುಗಿಸ್ಕೊಂಬಿಟ್ಟು ಬಟ್ಟೆ ಮಷಿನ್ಗೆ ಏನು ಹಾಕೋಂಗಿಲ್ಲ. ಆ್ಯಕ್ಚುಲಿ ಬಂದು ಈ ಬ್ಲೌಸ್ ಏನು ಹಾಕ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಟೈಟಾಗಿ ಹಾಕೋದೈತಿ. ಸೊ ಇಲ್ಲೆಲ್ಲ ಕರೆಕ್ಟ್ ಐತಿ. ಸೊ ಇಲ್ಲೊಂದು ಸ್ವಲ್ಪ ಟೈಟಾಗಿ ಹಾಕೋದೈತಿ. ಹಿಂಗಾಗದ ಒಂದು ಸ್ವಲ್ಪ ಹೊಲಿಗೆ ಎಲ್ಲ ಬಿಚ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಹುಕ್ಸ್ ಒಂದು ಸ್ವಲ್ಪ ಹಾಳಾಗ್ಯಾವ, ಅವನು ಒಂದು ಸ್ವಲ್ಪ ಇದು ಮಾಡ್ಬೇಕು. ಸೊ ಯಾವಾಗ ಉಟ್ಕೊಂಡಾಗ ಗೊತ್ತಾಗ್ತಂತ ನೋಡ್ರಿ. ಕೆಲವೊಂದು ಸತಿ ಏನಾಗ್ತೈತಲ್ಲ, ಈಗ ಒಂದು 4 ಭಾಳ ದಿನ ಆಗಿತ್ತು, ಇದು 1 ವರ್ಷನೇ ಆಗಿತ್ತು ನಾವು ಉಟ್ಕೊಂಡಿದ್ದಿಲ್ಲ ಸೀರೆ. ಸೈಜೇ ಬರೋವಲ್ದು ಖರೆ ಅಂದ್ರೆ ಬ್ಲೌಸ್ ಎಷ್ಟು ಇದಾಗ್ತೈತಿ. ಒಂದೊಂದು ಲೂಸ್ ಆಗ್ತಾವೆ, ಒಂದೊಂದು ಇದಾಗ್ತಾವೆ. ಸೊ ಮೊದಲೇನು ಕೊಟ್ಟಿದ್ದೆನಲ್ಲ ಆ ಅಳತೆ ಕೊಟ್ಟಿದ್ದೆ ನೋಡೋಣ. ಅದನ್ನ ಸ್ವಲ್ಪ ಮಾಡಿ ಇಟ್ಕೊತೀನಿ. ಇನ್ನು ಐರನ್ ಒಂದು ಸ್ವಲ್ಪ ಮಾಡೋದಾವು ಮಧ್ಯಾಹ್ನ ನೋಡಿ. ಇನ್ನು ಮಧ್ಯಾಹ್ನ ಸಿದ್ದು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಪಟ ಇದಿಷ್ಟೆಲ್ಲ ಆಗಲೇ 12 ಆತ ನೋಡ್ರಿ ಟೈಮ್. 12 ಆಯ್ತು, 12 ಗಂಟೆ ಆಯ್ತು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅಡುಗೆ ಮಾಡಿದ್ದೆ. ಊಟನೂ ಭಾರಿ ಇತ್ತು. ಹೂರ್ಣದ ಹೋಳ್ಗೆ ಮತ್ತು ನಮ್ಮ ಕಡೆ ಬದ್ನಿಕಾಯಿ ಪಲ್ಯ. ಕೆಲವೊಬ್ರು ಅವ್ರವ್ರ ಕಡೆ ಪದ್ಧತಿ ಅಲ್ರಿ. ನಮ್ಮ ಕಡೆಗೆ ಏನು ಮಾಡ್ತಾರೆ, ಬದ್ನಿಕಾಯಿ ಪಲ್ಯ, ಕೋಸಂಬರಿ, ಉಸಳಿ ಇಂಥವೆಲ್ಲ ಮಾಡ್ತಾರೆ. ಈ ಕಡೆಗೆ ಏನು ಮಾಡ್ತಾರೆ ಅಂದ್ರೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾರೆ, ಬಟಾಟೆ ಪಲ್ಯ ಮಾಡ್ತಾರೆ. ಜಾಸ್ತಿ ಅಂದ್ರೆ ಹೋಳ್ಗೆ ಊಟಕ್ಕೆ. ನಮ್ಮ ಕಡೆ ಕೋಸಂಬರಿ, ಬಜ್ಜಿ, ಬೋಂಡ. ಇಲ್ಲಿ ಬಜ್ಜಿನೂ ಮಾಡಿದ್ರು. ಸೊ ನಾನೇನು ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಜಸ್ಟ್ ನನಗೂ ಅಷ್ಟೊಂದು ಪರಿಚಯ ಇದ್ದಿದ್ದಿಲ್ಲಕ್ಕೆ ಇತ್ತಿತ್ತಲಾಗಿನೂ ಪರಿಚಯ ಆಗತ್ತಲ್ಲ. ಸೊ ಹೀಗಾಗಿ ಕೆಲವೊಬ್ಬರು ಮನೆಯಾಗ ವಿಡಿಯೋ ಅಷ್ಟು ಇದು ಮಾಡ್ತಾರೆ. ಹೀಗಾಗಿ ಸಣ್ಣದೊಂದು ಪೂಜೆ ಇಟ್ಕೊಂಡಿದ್ದು ಮತ್ತು 5 ಜನರಿಗೆ ಅಷ್ಟೇ ಮುತ್ತೈದೆಯರಿಗೆ ಊಟಕ್ಕೆ ಹೇಳಿದ್ಲು. ಸೊ ನನಗೆ ನನ್ನ ಬಾಜು ಫ್ರೆಂಡ್ ಇಬ್ಬರಿಗೆ ಹೇಳಿದ್ಲು. ಮತ್ತೊಂದು ಇಬ್ಬರು ಬಂದಿದ್ದರು. ಮಸ್ತಾಗಿ ಊಟ ಮಾಡಿದ್ವಿ. ಹೂರ್ಣದ ಹೋಳಿಗೆ, ಜಾಮೂನು ಮತ್ತು ಬಜ್ಜಿ, ಹಪ್ಪಳ, ಅನ್ನ, ಸಾರು, ಮೆಂತ್ಯ ಸೊಪ್ಪಿನ ಪಲ್ಯ ಇಷ್ಟು ಇತ್ತು ನೋಡಿರಿ ಊಟಕ್ಕೆ. ಇನ್ನು ಕಾಂದ ಬಜ್ಜಿನೂ ಇತ್ತು, ಪಾಪಡನೂ ಇತ್ತು. ಆಮೇಲೆ ಊಟ ಆದಮೇಲೆ ಬಾಳೆಹಣ್ಣು. ಎಷ್ಟು ಅಂದ್ರೆ ಮಸ್ತ್ ಇತ್ತು. ಮಸ್ತಾಗಿ ಊಟ ಮಾಡಿದ್ವಿ. ಮತ್ತು ಕುತ್ಕೊಂಡು 1 ತಾಸು ಬಂದ್ವಿ ನೋಡ್ರಿ. ಹೋದ ತಕ್ಷಣ ಎಲ್ಲ ರೆಡಿನೇ ಆಗೈತೆ. ಅವ್ರದ್ದೆಲ್ಲ ಬೆಳಿಗ್ಗೆ ಪೂಜೆ ಎಲ್ಲ ಆಗಿತ್ತಲ್ಲ. ಯಾಕಂದರೆ ಮನೆಯಾಗ ಜಾಸ್ತಿ ಮಂದಿದ್ರೆ ಫಸ್ಟು ಮುತ್ತೈದೆಯರ್ದು ಮುಗಿಸಿದ್ರೆ ಮತ್ತೆ ಊಟ ಕೊಡೋಕ್ಕೂ ಅನುಕೂಲ ಆಗತ್ತಲ್ರಿ. ಹೀಗಾಗಿ ಮಾಡ್ತಾರೆ. ಅಂದ್ರೆ ಅವ್ರ ಮನೆ ದೇವ್ರಿಗೆ ಹೋಗಿ ಬಂದಿಂದ, ತುಳಜಾಪುರಕ್ಕೆ ಹೋಗಿ ಬಂದಿಂದ ಮಾಡ್ತಾರಂತ. ಹಂಗೆ ಮುತ್ತೈತನಕ್ಕೆ ಇಟ್ಟು. ಸೊ ಅದನ್ನು ಮಾಡಿದ್ಲಾಕಿ. ಕೆಲವೊಬ್ಬರು ಏನು ಮನೆ ಒಳಗೆಲ್ಲ ದೇವ್ರದ್ದು ಇರ್ತಾವಲ್ರಿ, ಅವ್ರ ಪದ್ಧತಿಗಳನ್ನೆಲ್ಲ ಮಾಡ್ತಾರೆ. ಕೆಲವೊಬ್ಬರು ಊರ ಕಡೆಗೆ ಹೋಗಿ ಮಾಡ್ತಾರೆ. ಸೊ ಅವ್ರವ್ರ ಅನುಕೂಲ ತಕ್ಕ ಭಾಳಷ್ಟು ಜನ ಮಾಡಿರ್ತಾರೆ. ಹೆಂಗೆ ಮನೆ ದೇವ್ರಿಗೆ ಹೋಗಿ ಬಂದ್ರೆ ಮಾಡ್ತಾರಲ್ರಿ, ಹಂಗೆ ಮಾಡಿದ್ಲಾಕಿ. ಸೊ ಚಲೋ ಇತ್ತು ಅಡುಗೆ ಮಾತ್ರ. ಊಟನೂ ಮಸ್ತ್ ಅಂದ್ರೆ ಮಸ್ತ್. ಅಡುಗೆ ಸೂಪರಾಗಿತ್ತು. ಸಾರೂ ಚಲೋ ಆಗಿತ್ತು. ನಮ್ಮ ಕಡೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಇದು ಸ್ವಲ್ಪ ಸೇಮ್ ಅದ. ಬೆಲ್ಲದ ಹಾಲು ಮಾಡ್ತೀವಲ್ರಿ ನಾವು. ಬೆಲ್ಲದ ಹಾಲು ಮತ್ತು ಬಿಳಿ ಹಾಲು ಅದೆಲ್ಲ ಆಯಿತು. ಒಂದೊಂದು ಕಡೆ ಕೊಬ್ಬರಿ ಹಾಲು ಮಾಡ್ತಾರೆ. ಕೊಬ್ಬರಿ ರುಬ್ಬಿ ಅದು ಹಾಲು ಮಾಡ್ತಾರೆ. ಕೆಲವೊಬ್ಬರು ಬೆಲ್ಲದ ಹಾಲು ಮಾಡ್ತಾರೆ, ಗುಳವಣೆ ಅಂತಾರೆ. ಆಮೇಲೆ ಹಾಲು ಕೊಡ್ತಾರೆ. ಈ ರೀತಿ ಒಂದೊಂದು ಕಡೆಗೆ ಇದು ಇರ್ತದಲ್ಲ. ಕೆಲವೊಮ್ಮೆ ನಾವು ಅಲ್ಲಿ ಹೋದಾಗ ನಾವು ಗೊತ್ತಾಗ್ತಂತ ನೋಡ್ರಿ. ಕೆಲವೊಂದು ಕಡೆಗೆ ಏನು ಮಾಡ್ತಾರೆ ಅಂದ್ರೆ ಹೋಳ್ಗೆನ ಸಾರಿನ ಜೊತೆಗೆ ಹೋಳ್ಗೆ ಸಾರು ಏನು ಮಾಡೋದಲ್ಲ, ಕಟ್ಟಿನ ಸಾರು, ಇಲ್ಲಿ ಆಮಟಿ ಅಂತಾರೆ. ಸೊ ಅದ್ರ ಜೊತೆ ಹೋಳ್ಗೆ ತಿತ್ಕೊಂತಾರೆ. ನಾವು ಹೆಂಗೆ ಹಾಲಿಗೆ ಗುಳವಣಿಯಾಗ ಮತ್ತು ಕೊಬ್ಬರಿ ಹಾಲು ಮಾಡಿರ್ತೀವಲ್ಲ, ಅದ್ರೊಳಗೆ ಎದ್ಕೊಂಡು ತಿಂತೀವಲ್ಲ, ಹಂಗೆ ಅದ್ರೊಳಗೆ ಅವರು ಸಾರೊಳಗೆ ಹೋಳ್ಗೆ ಎದ್ಕೊಂಡು ತಿಂತಾರೆ. ಸೊ ಕೆಲವೊಂದು ಕಡೆಗೆ ಹಂಗೆ ಪದ್ಧತಿ. ಕೆಲವೊಂದು ಕಡೆಗೆ ನಾವೇನು ಹೋಳ್ಗೆ ಸಾರು ಮಾಡ್ತೀವಲ್ಲ, ಕಲರ್ ಕರ್ರಾಗಿ ಬಂದಿರ್ತೈತಿ. ಕಪ್ಪು ಅಂದ್ರೆ ಕಾಳು ಮಸಾಲೆ ಹಾಕಿರ್ತಾರೆ ಅವರು. ನಮ್ಮ ಕಡೆ ಸ್ವಲ್ಪ ರೆಡ್ ಬಂದಿರ್ತೈತಲ್ರಿ. ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ಟೇಸ್ಟ್ ಅದು ಮಾಡೋ ಪದ್ಧತಿ. ಮತ್ತು ನಮ್ಮ ಕಡೆಗೆ ನಾವು ಕಣಕಕ್ಕೆಲ್ಲ ಒಂದು ಸ್ವಲ್ಪ ಮೈದಾ ಹಿಟ್ಟಂತೂ ಜಾಸ್ತಿ ಹಾಕ್ತೀವಿ. ಇಲ್ಲೇ ಫುಲ್ ಚಪಾತಿ ಹಿಟ್ಟಿಂದ ಕಣಕ ನಾದಿರ್ತಾರೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮತ್ತು ಮಸ್ತಾಗಿ ಊಟನೂ ಆಯ್ತು ಬೆಳಿಗ್ಗೆ. ಸೊ ದೇವ್ರದ್ದು ಪ್ರಸಾದ ಸಿಕ್ಕಂಗೆ ಆಯ್ತು. ಮತ್ತು ಉಪವಾಸ ಎಲ್ಲ ಬಿಟ್ಟಂಗೂ ಆಯ್ತು ನೋಡಿರಿ. ಸೊ ಹೀಗಾಗಿ ನಾನಿಲ್ಲ ಸ್ವಲ್ಪ ಪೂಜೆ ಅದು ಮಾಡಿ ಒಂದು ಸ್ವಲ್ಪ ಟೀ ಅದು ಕುಡ್ಕೊಂಡು ಹೋಗಿದ್ದೆ. ಯಾಕಂದರೆ ಮುತ್ತೈತನಗಿಟ್ಟರೆ ನಾವು ಊಟ ಮಾಡಿ ಹೋಗಬಾರ್ದಲ್ರಿ. ಹೀಗಾಗಿ ನಾನು ಇಷ್ಟ ಮಾಡಿದ್ದೆ. ಇನ್ನು ಸದ್ಯಕ್ಕೆ ಇವತ್ತಿನ ವ್ಲಾಗು ಇಷ್ಟ ಐತೆ ನೋಡಿರಿ. ಯಾಕಂದರೆ ನಿನ್ನಿಂದ ಸ್ವೀಟ್ ಅಂದ್ರೆ ಭಾಳ ಇದಾಗ್ಬಿಡುತ್ತೆ. ಹಣ್ಣು ಅದು ಇದು. ಖರೆ ಹೇಳ್ಬೇಕಂದ್ರೆ ಉಪವಾಸ ಅಂದ್ರೆ ಡಬಲ್ ತಿಂತೀವಿ ನಾವು. ಖರೆ ಹೇಳ್ಬೇಕಂದ್ರೆ ಹಂಗಾಗಿ ಇಡೀ ದಿನ ಅದೊಂದು ಮಾಡು ಇದೊಂದು ಮಾಡು ಇದಾಗುತ್ತೆ. ಆ್ಯಸ್ ಇಟ್ ಈಸ್ ನಾವೆಲ್ಲ ಉಪವಾಸದ ಮಾಡ್ತೀನಲ್ರಿ ಈ ಕಡೆವ. ಹಂಗೆ ಕಿಚಡಿ ಮತ್ತು ಬಗರು ಅದನ್ನೆಲ್ಲ ಮಾಡಿದ್ದೆ. ನಾನು ಜಾಸ್ತಿ ಬ್ಲಾಗ್ ಏನು ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನಿನ್ನ ಖರೆ ಹೇಳ್ಬೇಕಂತಂದ್ರೆ ಸೊ ಮಾಮೂಲಿ ಅದೇ ಇರ್ತೈತಲ್ರಿ. ಹೀಗಾಗಿ ಶೇಂಗಾದ ಉಂಡೆ ಅದು ಮಾಡಿದ್ದೆ. ಸೊ ಮತ್ತಿನ್ನ ಸಿದ್ದು ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಯಾಕಂದ್ರೆ ಅವನು ಇನ್ನು ಇದೇ ತಿಂಗಳ 26-25ರಿಂದ ಎಕ್ಸಾಮ್ ಶುರು ಆಗ್ತಾವೆ. ಇನ್ನು ಅವನು ಫುಲ್ ಬ್ಯುಸಿ ಆಗ್ತಾನೆ ನಮ್ಮ ಸಿದ್ದು. ಇನ್ನು ಒಂದು 25 ದಿನ, ಒಂದು ತಿಂಗಳನ್ನ ಹೋಗ್ತಾವೆ ಹೆಚ್ಚು ಕಮ್ಮಿ ಪರೀಕ್ಷೆ ಎಲ್ಲ, ಎಕ್ಸಾಮ್ಗಳು. ಅದ್ರದ್ದು ಅಭ್ಯಾಸ ಮತ್ತು ಅದು ಎಲ್ಲ ಶುರು ಆಗ್ತದೆ ನೋಡ್ರಿ. ಇನ್ನು ವ್ಲಾಗ್ ಹಾಕೋದು ಭಾಳ ಹಿಂದೆ ಮುಂದೆ ಆಗಕತ್ತೈತೆ ರೀ. ಯಾಕಂದ್ರೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದ್ರ ಜೊತೆಗೆ
ನಮ್ಮ ಸಿದ್ದು ಎಲ್ಲ ಎಕ್ಸಾಮು ಬರೋಕತ್ತಾವಲ್ರಿ, ಹೀಗಾಗಿ ಬಂದ ಮೊಬೈಲ್ ಇರೋದಕ್ಕೆ ವರ್ಕ್ಶೀಟು ಎಲ್ಲ ಅದ್ರ ಕಳಿಸ್ತಾರಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಮೊಬೈಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಹೀಗಾಗಿ ವ್ಲಾಗ್ ಹಾಕೋದು ಲೇಟ್ ಆಗೈತಿ. ಹೋಪ್ಸೋ ನಿನ್ನಿದು ಮತ್ತು ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡು ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವ್ಲಾಗ್ ಲೇಟ್ ಆಗಿದ್ದಕ್ಕೆ ಸಾರಿ.